ಸಕ್ಕತ್ತಾಗಿದೆ ಅಲ್ವಾ, ಒಂದೊಂದು ಯೂನಿಕ್ ಡಿಸೈನ್ಸ್. And yeah, you were telling something. ಕ್ಯಾಮ್ರಾ ಮುಂದೆ ಮಾತಾಡಿ what did I say? What should I say? ಯಾರಾದ್ರೂ ಆಗಿರ್ಲಿ ಅಣ್ಸರ್ ನಾವಾಗಿರ್ಬೇಕು ಅಂತಿದ್ದಾರೆ. ಪಟಾಕಿ ಯಾವಂದೇ ಆಗಿರ್ಲಿ ಅಣ್ಸೋರ್ ನಾವಾಗಿರ್ಬೇಕು. ನಾನು ಮಾಡೋದೇ ಇಲ್ಲ ಬರೀ ಡೌಗಳು ನಿಂದು. ಸರ್ ಸ್ಮೈಲ್ ಮಾಡಿ ಆಕ್ಚುಲಿ ಈ ಕಡೆ ತಿರುಗಿ ಏನ್ ಮಾಡಿದ್ರು ಕಂಪ್ಲೇಂಟ್ ಮೊದಲು ಮಾಡೋದು ಈಗ ಮಾಡ್ತಾರೆ ಬೇಕಾಪಟ್ಟೆ ಈಗ ನನ್ನ ಬಿಟ್ಟಿಲ್ಲ ಫಿಶು ಮಟನ್ ಚಿಕನ್ ಎಲ್ಲ ತಿಂತಿದ್ದಾರೆ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಕಾವ್ಯ ದಿವ್ಯ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಕಾವ್ಯ ಗೌಡ. ಇನ್ನ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಇವತ್ತಿನ ವ್ಲಾಗ್ ಏನು ಅಂತ ನಿಮ್ಗೆ ಎಲ್ರಿಗೂ ಗೊತ್ತಾಗಿರುತ್ತೆ, ಯಾಕಂದ್ರೆ ಆಲ್ರೆಡಿ ನೀವು ಥಂಬ್ನೇಲ್ ನೋಡಿರ್ತೀರ. ಸೊ ನಮ್ಮ ಇವತ್ತಿನ ವ್ಲಾಗ್ ಬಂದು ನಮ್ಮ ಮಮ್ಮಿ ಡ್ಯಾಡಿಯ 30th ವೆಡ್ಡಿಂಗ್ ಆನಿವರ್ಸರಿ. ಸೊ ಎಸ್, ನಾನು ಹೇಳ್ದಾಗೆ ಈ ಸತಿ ನಮ್ಮ ಮಮ್ಮಿ ಡ್ಯಾಡಿಯ ವೆಡ್ಡಿಂಗ್ ಆ್ಯನಿವರ್ಸರಿ ಬಂದು 30th ವೆಡ್ಡಿಂಗ್ ಆ್ಯನಿವರ್ಸರಿ ಆ್ಯಂಡ್ ಸೇಮ್ ಡೇ ನಮ್ಮ ಡ್ಯಾಡಿ ಬರ್ಡೇ ಕೂಡ. ಸೊ ನಮ್ಮ ಪ್ರೀವಿಯಸ್ ಡಬಲ್ ಧಮಾಕ ಆ ಥರ ನಮ್ಮ ಪ್ರೀವಿಯಸ್ ಬ್ಲಾಗ್ ನೋಡಿರೋರಿಗೆ ಗೊತ್ತಾಗಿರುತ್ತೆ, ಬಿಕಾಸ್ ಲಾಸ್ಟ್ ಟೈಮ್ ನಾವು ಮಂತ್ರಾಲಯ ಸೆಲೆಬ್ರೇಟ್ ಮಾಡಿದ್ವಿ. ಇಟ್ ವಾಸ್ ಸೋ ವೆರಿ ಸ್ಪೆಷಲ್ ಅದು. ಸೊ ಅದೇ ಥರ ಈ ಸತಿನೂ ತುಂಬ ಸ್ಪೆಷಲಾಗಿ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ. ಆ್ಯಂಡ್ ಸುಮಾರು ಆಪ್ಷನ್ಸ್ನ ನಮ್ಮ ಮಮ್ಮಿ ಜೊತೆ ಶೇರ್ ಮಾಡಿದಾಗ ಒನ್ ಆಫ್ ದ ನೈಸ್ ಆಪ್ಷನ್ನೇ ಕೊಟ್ಟಿದ್ವಿ. ಆ್ಯಂಡ್ ಶಿ ವಾಸ್ ಲೈಕ್ ಬೇಡ ಈ ಸತಿ ಬೇಡ ಅಂತ. ಸೊ ನಾವು ಹಾಗೆ ಸುಮ್ಮನೆ ಕೂರಕ್ಕಾಗಲ್ಲ ಅಲ್ವಾ. ಸೊ 30th ವೆಡ್ಡಿಂಗ್ ಆ್ಯನಿವರ್ಸರಿ ಬೇರೆ ಏನಾದರೂ ಮೆಮೊರಬಲ್ ಮಾಡಬೇಕು ಅಂತ ಸುಮ್ಮನೆ ಹಂಗೆ ಡೈಲಿ ಯೋಚನೆ ಮಾಡಬೇಕಾದ್ರೆ ದಿವ್ಯಾ ಅವರು ಒಂದು ಐಡಿಯಾ ಪಾಪಪ್ ಆಯಿತು ದಿವ್ಯಾಂಗೆ. ಸೊ ಐ ಥಾಟ್, ನಾನು ಅನ್ಕೊಂಡೆ ಯಾಕೆ ಇದನ್ನ ತುಂಬಾ ಮೆಮೊರೇಬಲ್ ಆಗಿ ಮತ್ತೆ ಸ್ಪೆಷಲ್ ಆಗಿ ಮಾಡಬಾರ್ದು ಅಂತ. ಸೊ ಕಂಪ್ಲೀಟ್ ಐಡಿಯಾಸ್ ಏನೇ ಇದ್ರು ದಿವ್ಯಾನೇ ಹಿಂಗ್ ಮಾಡೋಣ ಹಂಗ್ ಮಾಡೋಣ ಅಂತ. ಸೊ ನಾನು ಅದರಲ್ಲಿ ಐ ವಿಲ್ ಟೇಕ್ ಅ ಪಾರ್ಟ್ ವೇರ್ ಲೈಕ್ ಸೆಲೆಕ್ಷನ್ ವೈಸ್. ಸೊ ಇದು ಮಾಡೋಣ ಹಿಂಗ್ ಮಾಡೋಣ. ಆಲ್ಮೋಸ್ಟ್ ಸೆಲೆಕ್ಷನ್ ನಂದೇ, ಏನಿಲ್ಲ ಸೆಲೆಕ್ಷನ್ ನಂದೇ. ಆಲ್ಮೋಸ್ಟ್ ಕನ್ಫ್ಯೂಷನ್ಸ್ ಜಾಸ್ತಿ ಆಗುತ್ತೆ ಅಂದ್ರೆ ಎಲ್ಲ ಪ್ರತಿ ಸತಿ ನನಗೆ ವಾಟ್ಸಪ್ ಅಲ್ಲಿ ಕಳ್ಸೋದು ಇದು ಮಾಡೋಣ ಅದ್ ಮಾಡೋಣ ಅಂತ. ಏನಿಲ್ಲ, ಐ ಡೋಂಟ್ ಲೈ, ಇಟ್ಸ್ ಓಕೆ, ಏನಿಲ್ಲ, ವಾಟ್ ಎವರ್ ಇಬ್ರ ಕಡೆಯಿಂದನು. ಬಟ್ ಪ್ಲಾನ್ ನಂದೇ, ಪ್ಲಾನ್ ಅದು ನಾನು ಅಗ್ರಿ ಮಾಡ್ತೀನಿ. ಸೊ ಬಿಕಾಸ್ ಹಿಂಗ್ ಮಾಡೋಣ ಅಂತ ಹೇಳೋದು. ಸರ್ಪ್ರೈಸ್ ಪ್ಲಾನ್ ಮಾಡಾದ್ಮೇಲೆ ಮೇನ್ ಥಿಂಗ್ ಅಗೇನ್ ಗಿಫ್ಟ್. ಅಷ್ಟು ಸರ್ಪ್ರೈಸ್ ಪ್ಲಾನ್ ಮಾಡಿ ಗಿಫ್ಟ್ ಕೊಡ್ತಿದ್ರೆ ತುಂಬಾ ಕನ್ಫ್ಯೂಷನ್ ಇತ್ತು. ಏನ್ ಕೊಡೋದು ಪ್ರತಿ ಸತಿ ಕೊಡ್ತಾನೆ ಇರ್ತಿದ್ವಿ, ಲೈಕ್ ಏನಾದ್ರು ಒಂದೊಂದು ಸಮ್ಟೈಮ್ಸ್ ಕೊಡಕ್ ಆಗ್ತಿರ್ಲಿಲ್ಲ, ಬಟ್ ನಮ್ಗೆ ಎಷ್ಟಾಗುತ್ತೋ ಅಷ್ಟು ಮಾಡ್ತಾ ಇದ್ವಿ. ಆ್ಯಂಡ್ ಅವ್ರನ್ನ ಕೇಳೋದೇ ಬೇಡ. ಸೊ ನಾವು ಕೇಳಲಿಲ್ಲ ಅಂದ್ರು ಎಷ್ಟು ಬೇಕಾದ್ರೂ ಅಷ್ಟು ಕೊಡ್ಸಿದ್ದಾರೆ, ಈಗಲೂ ಕೊಡಿಸ್ತಾನೆ ಇರ್ತಾರೆ. ನಮ್ಮ ಮಮ್ಮಿ ಡ್ಯಾಡಿ ಗಿಫ್ಟ್ ಕೊಡೋದು, ನಮ್ಮ ಡ್ಯಾಡಿ ಮಮ್ಮಿ ಗಿಫ್ಟ್ ಕೊಡೋದು ಅದೆಲ್ಲ ಕಾಮನ್. ಆ್ಯಂಡ್ ಇವನ್ ದಿವ್ಯಾ ಮೀ ಎವ್ರಿಥಿಂಗ್. ಬಟ್ ಈ ಸತಿ ಏನು ಡಿಫ್ರೆಂಟ್ ಅಂದರೆ ನಾವು ಯೂಶಲಿ ಯಾವಾಗಲೂ ಸ್ಪ್ಲಿಟ್ ಮಾಡ್ಕೋತಾ ಇದ್ವಿ ಗಿಫ್ಟ್ ಎಲ್ಲ ಕೊಡ್ಬೇಕಾದ್ರೆ. ಈ ಸತಿ ಫಾರ್ ದ ವೆರಿ ಫಸ್ಟ್ ಟೈಮ್ ನಾನು ಬೇರೆ ರೀತಿ ಸ್ಪ್ಲಿಟ್ ಮಾಡ್ಕೊಂಡಿದೀವಿ. ನಾನಂದ್ರೆ ಲೈಕ್ ಕಂಪ್ಲೀಟ್ಲಿ ನಾನು ಗಿಫ್ಟ್ ನೋಡ್ತೀನಿ ದಿವ್ಯಾ. ಐ ವಿಲ್ ಸ್ಪೆಂಡ್ ಎವ್ರಿಥಿಂಗ್ ಆನ್ ಗಿಫ್ಟ್, ವಾಟ್ ಎವರ್ ನನ್ನ ಸೇವಿಂಗ್ಸ್ ಇದೆ ಅದರಲ್ಲಿ. ಆ್ಯಂಡ್ ಎಲ್ಲ ದಿವ್ಯಾ ಬಂದ್ಬಿಟ್ಟು ಫೋಟೋಗ್ರಫಿ, ಶಾಪಿಂಗ್, ಸೆಲೆಬ್ರೇಷನ್ ಎಲ್ಲ, ಶಾಪಿಂಗ್ ಮತ್ತೆ ಸೆಲೆಬ್ರೇಷನ್ಸ್ ಎಲ್ಲ ಅವಳು ನೋಡ್ಕೋತಾಳೆ ಅಂತ ಇದು ಮಾಡಿದ್ವಿ. ಆ ಲೆಕ್ಕದಲ್ಲಿ ನೀವೆಲ್ಲ ಅನ್ಕೊಂಡಿರ್ಬೋದು ಏನ್ ಗಿಫ್ಟ್ ಕಮ್ಮಿ ಬರುತ್ತೆ. ಸೊ ದಿವ್ಯಂದೇ ಖರ್ಚು ಜಾಸ್ತಿ ಇರುತ್ತೆ. ನೋ ಗೈಸ್, ಅಲ್ಲಿ ನೀವು ತಪ್ಪು ತಿಳ್ಕೊಬೇಡಿ. ಬಿಕಾಸ್ ನಾನು ಏನು ಗಿಫ್ಟ್ ತಗೊಂಡಿದ್ದೀನಿ, ಎಷ್ಟು ಸರ್ಕಸ್ ಮಾಡಿದೆ ಅಂತ ಒಂದು ಒಬ್ಬಳೇ ಅಲ್ಲ, ಇಬ್ರು ಸರ್ಕಸ್ ಮಾಡಿದ್ವಿ. ಆ್ಯಂಡ್ ಯಾ ಲೈಕ್ ಡ್ರೆಸ್ ಶಾಪಿಂಗ್ ಎಲ್ಲಾನು ಮಾಡಿದ್ವಿ. ಬಟ್ ಆ ಡ್ರೆಸ್ ಶಾಪಿಂಗ್ ಅಲ್ಲಿ ನಮ್ಗೆ ತಲೆ ಕೆಟ್ಟೋಗ್ಬಿಟ್ಟಿತ್ತು. ಬಿಕಾಸ್ ನಮ್ದು ಥೀಮ್ ಇತ್ತು, ಹಿಂಗೆ ಮಾಡ್ಬೇಕು ಅಂತ. ಯಾವ ಕಲರ್ ಅಂತ ನೋಡಿದ್ಮೇಲೆ ಗೊತ್ತಾಗುತ್ತೆ. ಕಂಪ್ಲೀಟ್ ವಿಡಿಯೋನ ನೋಡಿದಾಗ ನಿಮ್ಗೆ ಅರ್ಥ ಆಗುತ್ತೆ. ಓಕೆ, ವಿ ಹ್ಯಾವ್ ಟೇಕನ್ ಲಾಟ್ ಆಫ್ ಎಫರ್ಟ್ಸ್ ಟು ಡೂ. ತುಂಬಾ ಕಲರ್ಸ್ ನೋಡಿ ಯಾವ್ದು ಮಾಡೋದು ಅಂತ ನೋಡಿ ಆಮೇಲೆ ಲಾಸ್ಟ್ ಒಂದು ಕಲರ್ ಫೈನಲೈಸ್ ಮಾಡಿದ್ವಿ. ಸೊ ಅದು ಲೈಕ್ ಹೆಂಗೆ ಅಂದ್ರೆ ಡ್ರೆಸ್ಸಸ್, ಅದೇ ನಾನು ಹೇಳ್ದಂಗೆ ವಿ ವರ್ ನಾಟ್ ಏಬಲ್ ಟು ಟೇಕ್ ಅ ವಿಡಿಯೋಸ್. ಬಟ್ ಗಿಫ್ಟ್ ಸರ್ಕಸ್ ಮಾತ್ರ
ಕ್ಯಾಪ್ಚರ್ ಮಾಡಿದ್ದೀವಿ ಏನೇನು ತೊಗೊಂಡಿದ್ದೀವಿ ಅಂತ. ಬಿಕಾಸ್ ನಮ್ಮ ಮಮ್ಮಿ ಡ್ಯಾಡಿಗೂ ತೋರಿಸ್ಬೇಕಲ್ಲ ವಿಡಿಯೋ, ಯಾಕಂದರೆ ಅವ್ರು ನಂಬೋದೇ ಇಲ್ಲ ನಾನು ಒಬ್ಬಳೇ ಕೊಟ್ಟಿದ್ದೀನಿ ಅಷ್ಟು ಗಿಫ್ಟು ಅಂತ. ಯಾಕೆಂದರೆ ಲೈಕ್ ಇಷ್ಟ ಸ್ಪ್ಲಿಟ್ ಮಾಡ್ಕೊಂಡಿರ್ತೀರ, ನೀನು ಒಬ್ಬಳೇ ಕೊಡೋಕ್ಕೆ ಚಾನ್ಸೇ ಇಲ್ಲ ಅಂತ. ಬಿಕಾಸ್ ಐ ಆಮ್ ಲಿಟಲ್ ಕಂಜೂಸ್. ನಾನೇ ಹೇಳ್ಕೊಟ್ಟಿಲ್ಲ. ಬಿಕಾಸ್ ಏನು ಬಂದರೆ ಫ್ಯೂಚರಲ್ಲಿ ಏನ್ಕಾದ್ರು ದುಡ್ಡು ಯೂಸ್ ಆಗುತ್ತೆ, ಅದಕ್ಕೆ ಇಟ್ಕೊಳ್ಬೇಕು ಅನ್ನೋ ಮೈಂಡ್ ಸೆಟ್ ಅಷ್ಟೇ. ಅದು ಬಿಟ್ಟರೆ ಏನೇನಿಲ್ಲ. ಸೊ ನಾನು ಏನು ಗಿಫ್ಟ್ಸ್ ತೊಗೊಂಡಿದ್ದೀನಿ ಅಂತ ನೀವು ರೀಕ್ಯಾಪಲ್ಲಿ ನೋಡ್ಕೊಬನ್ನಿ. ಆರ್ಡರ್ ಕೊಟ್ಟರೆ ಎಷ್ಟು ಗ್ರಾಮ್ ಕೊಡಬೇಕು? ಎಲ್ಲ 4.3. ಲೈಟ್ ವೇಟ್ ಅಂದರೆ ಲೈಟ್ ವೇಟ್ ಇರಲಿ, ಬಟ್ ಸಿಂಗಲ್ ಸ್ಟೋನ್ ಆಯಿತು. ಚೆನ್ನಾಗಿದೆ, ಸಿಂಪಲ್ ಆಯಿತು, ಸಕ್ಕತ್ತಾಗಿದೆ ಅಲ್ವಾ? ಒಂದೊಂದು ಯೂನಿಕ್ ಡಿಸೈನ್ಸ್. ಇದೆಷ್ಟದು? 4.5. ರೆಡ್ ಇರಲಿ ಅಲ್ಲ, ಈ ಕಲರ್ ಯಾವುದು? ಡೋಂಟ್ ವಾಂಟ್, ಆಲ್ರೆಡಿ ಬಾಕ್ಸ್ ಸಿಲ್ವರ್ ಇದೆಯಲ್ಲ. ಸೊ ನೋಡಿದ್ರಿ ಅನ್ಸುತ್ತೆ ವಿಡಿಯೋನ. ಸೊ ವೆರಿ ಲಾಂಗ್ ಬ್ಯಾಕ್ ನಾವು ತಗೊಂಡಿದ್ದು. ಯಾವಾಗ ಅಂದರೆ ನಮ್ಮ ಮಮ್ಮಿ ಡ್ಯಾಡಿ ಇಬ್ರು ಊರಿಗೆ ಹೋಗಿದ್ರು ಆ ಟೈಮಲ್ಲಿ. ಅಕ್ಷಯ ತೃತೀಯ ಟೈಮಲ್ಲಿ ಯಾ ಪ್ರೈಸ್ ಗಗನಕ್ಕಿತ್ತು. ಇವಾಗ ನೋಡ್ಬೇಕಾದ್ರೆ ಪ್ರೈಸ್ ಇಷ್ಟೊಂದು ಕಮ್ಮಿ ಆಗಿಬಿಟ್ಟಿದೆ. ಅಟ್ಲೀಸ್ಟ್ ಒಂದು ಸ್ವಲ್ಪನಾದ್ರೂ ಇದಾಗುತ್ತೆ. ಬಟ್ ಇಟ್ಸ್ ಓಕೆ, ಇನ್ವೆಸ್ಟಿಂಗ್ ಆನ್ ಗೋಲ್ಡ್ ಇಸ್ ಆಲ್ವೇಸ್ ಅ ಗುಡ್ ಥಿಂಗ್. ನಾವು ಜಾಸ್ತಿ ಯಾವಾಗಲೂ ಏನಾದರೂ ಸ್ಪೆಷಲ್ ಇವೆಂಟ್ಸ್ ಇದ್ದರೆ ಆಲ್ಮೋಸ್ಟ್ ಗೋಲ್ಡೇ ಪ್ರಿಫರ್ ಮಾಡೋದು. ಸೊ ಐ ಥಿಂಕ್ ದಿಸ್ ಇಯರ್ ಟಚ್ವುಡ್ ತುಂಬಾ ಗೋಲ್ಡ್ ಪರ್ಚೇಸ್ ಮಾಡಿದ್ದೀವಿ. ಸೊ ಹೀಗೆ ಮಾಡ್ತಾ ಇರೋಣ, ಒಳ್ಳೆ ಇನ್ವೆಸ್ಟ್ಮೆಂಟ್ ನೀವು ಕೂಡ ಮಾಡಿ ಅಂತ ಹೇಳ್ತೀವಿ. ಆ್ಯಂಡ್ ಇದು ಗಿಫ್ಟ್ ಪಾರ್ಟ್ ಆದರೆ ಸೊ ಗೋಲ್ಡ್ ಅಂದರೆ ಆಬ್ವಿಯಸ್ಲಿ ಎಕ್ಸ್ಪೆನ್ಸಿವ್ ಅಂತ ನಿಮಗೆ ಗೊತ್ತಿರುತ್ತೆ. ಸೊ ಒಂದು ಅಂದಾಜು ಅಂದರೆ ಲೈಕ್ ನಾವು ಹೇಳೋಕ್ಕೂ ಮುಂಚೆ ನೀವು ಅಮೌಂಟ್ ನ ಗೆಸ್ ಮಾಡಿ ಕಮೆಂಟ್ ಮಾಡಿ ಅಂಡ್ ಫೈನಲ್ ಅಲ್ಲಿ ನಮ್ಮ ಮಮ್ಮಿ ಡ್ಯಾಡ್ಗೆ ಗೆಸ್ ಮಾಡಕ್ ಹೇಳೋಣ. ಅವಾಗ ನಾವು ಫೈನಲ್ ಎಷ್ಟಾಯ್ತು ಏನು ಅಂತ ಅವಾಗ ಹೇಳ್ತೀವಿ. ಸೊ ನೀವು ನೋಡಿರೋ ಪ್ರಕಾರ ಡಿಸೈನ್ ತುಂಬಾ ಯೂನಿಕ್ ಆಗಿದೆ ಅಂತ ನಿಮಗೂ ಅನ್ಸಿರುತ್ತೆ ಆ್ಯಂಡ್ ನಮಗೂ ಅಷ್ಟೇ. ಬಿಕಾಸ್ ಅಲ್ಲಿ ಸೆಲೆಕ್ಷನ್ ಮಾಡಬೇಕಾದ್ರೆ ಅಂತೂ ತುಂಬಾನೇ ಕನ್ಫ್ಯೂಷನ್ಸ್ ಇತ್ತು. ಒಂದು ರಿಂಗ್ ಮಾತ್ರ ಸಖತ್ ಇಷ್ಟ ಆಯಿತು, ಬಟ್ ಅದು ಸೈಜ್ ಇರಲಿಲ್ಲ. ಸೊ ನಾವು ಅನ್ಕೊಂಡಿರಲಿಲ್ಲ ಹೋದ ತಕ್ಷಣ ತೊಗೊಂಡ್ಬರ್ತೀವಿ ಅಂತ, ಅಟ್ಲೀಸ್ಟ್ ಆರ್ಡ್ರ್ ಕೊಡ್ತೀವಿ ಅಂತ ಆ ಥರ ಎಲ್ಲ ಅಂದ್ಕೊಂಡಿದ್ವಿ. ಬಟ್ ಅಷ್ಟು ಟೈಮ್ ಇರಲಿಲ್ಲ, ವೆರಿ ಲಿಮಿಟೆಡ್ ಟೈಮ್ ಇತ್ತು. ಸೊ ತುಂಬಾ ಯುನೀಕ್ ಆಗಿರೋ ಡಿಸೈನ್ ಸಿಕ್ಕಿದೆ. ಆ್ಯಂಡ್ ನಮ್ಮ ಡ್ಯಾಡಿಗೆ ಆಲ್ರೆಡಿ ಸ್ಟೋನ್ ರಿಂಗ್ಸ್ ಎಲ್ಲ ಇತ್ತು. ಸೊ ನಾವು ಅಂದ್ಕೊಂಡ್ವಿ ಸಮಥಿಂಗ್ ಡಿಫ್ರೆಂಟ್ ಮಾಡೋಣ. ಬಟ್ ಒಂದು ನೋಡಿದ್ವಿ, ಬಟ್ ಸೈಜ್ ಪ್ರಾಬ್ಲಮ್ ಆಯಿತು. ಸೊ ಕೈಂಡ್ ಆಫ್ ಲೈಕ್ ಲಕ್ಷ್ಮೀ ವೆಂಕಟೇಶ್ವರ ಥೀಮ್ ಆಗಿಬಿಟ್ಟಿದೆ ಅದು ರಿಂಗ್ ಸೆಲೆಕ್ಷನಲ್ಲೂ ಕೂಡ. ಸೊ ಎವ್ರಿಥಿಂಗ್ ಈಸ್ ಲೈಕ್ ಗೋಯಿಂಗ್ ವಿತ್ ದ ಫ್ಲೋ ಥರ ಇತ್ತು. ಆ್ಯಂಡ್ ಇದಾಗಿತ್ತು ಗಿಫ್ಟ್ ಪಾರ್ಟ್. ಆ್ಯಂಡ್ ಕಮಿಂಗ್ ಟು ದಿವ್ಯಾ ಮೇಡಮ್, ನಿಮ್ಮದು ಹೇಳಿ. ಇದೆಲ್ಲ ನಾವು ಯಾಕೆ ಈಗಲೇ ಹೇಳ್ತಾ ಇದ್ದೀವಿ ಅಂದರೆ ಬಿಕಾಸ್ ಟೈಮ್ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ. ಸೊ ಇಟ್ಸ್ ಲೈಕ್ ರ್ಯಾಂಡಮ್ಲಿ ಕ್ವಿಕ್ ಏನೇನು ಇದೆ ಅಂತ ಹೇಳ್ತಾ ಇದ್ವಿ. ಸೊ ಎವ್ರಿ ಟೈಮ್ ಒಂದೊಂದು ಪ್ಲೇಸಸ್ ಸೆಲೆಬ್ರೇಟ್ ಮಾಡ್ತಿದ್ವಿ. ಸೊ ಈ ಟೈಮು ನಾವು ಮೈಸೂರನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ. ಬಿಕಾಸ್ ಯಾಕೆ ಅಂದರೆ ಮೈಸೂರು ಬಂದು ನಮ್ಮ ಮಮ್ಮಿಗಾಗಲಿ ನಮ್ಮ ಡ್ಯಾಡಿಗಾಗಲಿ ಇಷ್ಟ. ಆ್ಯಂಡ್ ಆಲ್ಸೋ ಮೈಸೂರು ಯಾರಿಗೆ ತಾನೇ ಇಷ್ಟ ಆಗಿರಲ್ಲ. ಸೊ ಒಂದು ದಿವಸ ಸೆಲೆಬ್ರೇಟ್ ಮಾಡೋಣ ಅಂದ್ಕೊಂಡು ಸಾರಿ ಫಾರ್ ಡಿಸ್ಟರ್ಬಿಂಗ್. ನಾವು ಯಾಕೆ ನಾಗ್ತಿದ್ವಿ ಅಂದರೆ ಬಿಕಾಸ್ ಇವಾಗ ಆಲ್ರೆಡಿ ಟೈಮ್ ಇಸ್ 3 o'clock. ಸೊ ನಾವು ಆಲ್ರೆಡಿ ನಮ್ಮ ಮಮ್ಮಿಗೆ
ಗೊತ್ತಾಗದೇ ಇರೋಂಗೆ ರೆಡಿ ಆಗಕ್ಕೆ ಹೇಳಿದ್ವಿ. ಸೊ ನಾವು ಹೇಳಿರೋದು ಟೆಂಪಲ್ ಹೋಗ್ತಿದೀವಿ ಅಂತ, ಅವ್ರದ್ದು ವೆಡ್ಡಿಂಗ್ ಆ್ಯನಿವರ್ಸರಿ ಇದೆಯಲ್ಲ. ಸೊ ನಮ್ಮ ಡ್ಯಾಡಿ ಹಂಗೆ ಬರ್ತಾ ಇದ್ದಾರೆ ಡ್ಯೂಟಿಯಿಂದ. ಸೊ ವಿ ಹ್ಯಾವ್ ಸೆಡ್ ಹಿಮ್ ಟು ಕಮ್ ದೇರ್. ಸೊ ವಿ ಥಾಟ್ ದಟ್ ಓಕೆ ಟೆಂಪಲ್ ಹೋಗ್ತಾ ಇದ್ದೀವಿ ಅಂತ ಹೇಳೋಣ ಅಂತ. ಸೊ ಆ ಥರ ಹೇಳಿಬಿಟ್ಟು ವಿ ಆರ್ ಪ್ಲಾನಿಂಗ್ ಟು ಟೇಕ್ ದಟ್. ಸೊ ಶೀಸ್ ಶಾಪಿಂಗ್ ಮಾಡಿರೋದಾಗ್ಲಿ ಏನು ಒಂಚೂರು ಐಡಿಯಾ ಇಲ್ಲ, ಬಿಕಾಸ್ ನಾವು ತೋರಿಸಿಲ್ಲ, ಐಡಿಯಾ ಇಲ್ಲ. ಸೊ ಅದೊಂದು ಐಡಿಯಾ ಇಲ್ಲ. ಆ್ಯಂಡ್ ಯು ವರ್ ಟೆಲಿಂಗ್ ಸಮಥಿಂಗ್ ರಾತ್ರಿ ಎಲ್ಲ ಲೊಕೇಶನ್ ಅದೇ ಸೆಲೆಕ್ಟ್ ಮಾಡಿದ್ದು ಹೇಳ್ದೆ ಅಷ್ಟೇ. ಟೆಲ್ ಅಬೌಟ್ ಯುವರ್ ಡೆಕೋರೇಷನ್, ಫೋಟೋಗ್ರಫಿ, ಹೌ ಯು ಚೂಸ್. ಕ್ಯಾಮ್ರಾ ಬಿಟ್ಟು ಮಾತಾಡು ಅಂದ್ರೆ ಬೇಜಾನ್ ಮಾತಾಡ್ತಾರೆ. ಕ್ಯಾಮ್ರಾ ಮುಂದೆ ಮಾತಾಡೋದು ವಾಟ್ ಡಿಡ್ ಐ ಸೇ, ವಾಟ್ ಶುಡ್ ಐ ಸೇ. ಫಸ್ಟ್ ಸ್ಟಾರ್ಟ್ ಮಾಡಿದ್ದು ವಿತ್ ಫೋಟೋಗ್ರಫಿ, ಬಿಕಾಸ್ ಅದೇ ತಾನೇ ನಮ್ದು ಮೆಮೊರೇಬಲ್ ಮೂಮೆಂಟ್ಸ್ ನ ಕ್ಯಾಪ್ಚರ್ ಅಂಡ್ ಈ ಮಾಡೋದು. ಸತಿ ಆಲ್ಬಮ್ಗೆ ಪ್ಲಾನ್ ಮಾಡಿದ್ವಿ ಗೈಸ್. ಸೊ ಇಟ್ಸ್ ಅ ಮೆಮೊರಿ ಫಾರ್ ಅಸ್. 30th anniversary ಈ ತರ ಮಾಡಿದ್ವಿ. ಸಮ್ ಕೈಂಡ್ ಆಫ್ ವಾಟ್ ಡು ಯು ಸೇ, ಮೆಮೊರಿ ಆಲ್ಬಮ್ ಟೈಪ್ ಮಾಡಿಸ್ತಾ ಇದೀವಿ. ಸೊ ಫಸ್ಟ್ ಬಂದ್ಬಿಟ್ಟು ಫೋಟೋಗ್ರಫಿಯಿಂದ ಸ್ಟಾರ್ಟ್ ಮಾಡಿದ್ದು, ಬಿಕಾಸ್ ಒನ್ಸ್ ಕನ್ಫರ್ಮ್ ಆದ್ರೆ ಬೇರೆ ಎಲ್ಲ ಕನ್ಫರ್ಮ್ ಮಾಡ್ಕೊಳ್ಳೋಣ ಅಂತ ಒಂದು 2-3 ತುಂಬಾ ನೋಡಿದ್ವಿ. ಆಮೇಲೆ ನಾನು ತುಂಬಾ ಇಷ್ಟ ಆಗಿದ್ದು ಮೈಸೂರು ಅವ್ರದ್ದು ಒಂದು ಇಷ್ಟ ಆಯ್ತು. ಸೊ ಹಾಗಾಗಿ ಅವ್ರದ್ದು ಬುಕ್ ಮಾಡ್ಕೊಂಡು, ಸೊ ನೆಕ್ಸ್ಟ್ ಬಂದು ಡೆಕೋರೇಷನ್. ಸೊ ಡೆಕೋರೇಷನ್ಗೂ ಒಂದು 2-3 ಇವೆಂಟ್ ಪೇಜಸ್ ನೋಡಿದ್ವಿ, ಯಾವ ತರ ಇಷ್ಟ ಚೆನ್ನಾಗಿರುತ್ತೆ, ಮತ್ತೆ ನಮ್ ಕಲರ್ ಥೀಮ್ಗೆ ಯಾವ ಬ್ಯಾಕ್ ಗ್ರೌಂಡ್ ಸೆಟ್ ಆಗುತ್ತೆ ಅಂತ ಸ್ವಲ್ಪ ರಿಸರ್ಚ್ ಮಾಡಿ ಒಂದು 2-3 ಐಡಿಯಾಸ್ ಕೊಲಾಬ್ರೇಟ್ ಮಾಡಿ ಅವ್ರಿಗೆ ಕಳಿಸಿ, ಈ ತರನೇ ಬೇಕು, ಹಿಂಗೆ ಇರಬೇಕು ಅಂತ ಎಕ್ಸ್ಪ್ಲೈನ್ ಮಾಡಿದ್ವಿ. ಸೊ ಔಟ್ಪುಟ್ ಹೆಂಗ್ ಬರುತ್ತೆ ಅಂತ ನಮಗೂ ಐಡಿಯಾ ಇಲ್ಲ. ವಿಡಿಯೋ ಹಾಕ್ತೀವಿ. ಸೊ ಅದೊಂದು ಸಪ್ರೇಟ್ ವಿಡಿಯೋ ಪ್ಲಾನ್ ಮಾಡಿದ್ವಿ ಯಾಕನ ಅಂತ. ಸೊ ಏನು ಗೊತ್ತಿಲ್ಲ, ಇಟ್ಸ್ ಲೈಕ್ ಜಸ್ಟ್ ರ್ಯಾಂಡಮ್ ಕ್ವಿಕ್ ಆಗಿ ಆಗ್ತಿದೆ. ಸೊ ನಮ್ಮ ಮಮ್ಮಿನ ರೆಡಿ ಆಗಕ್ಕೆ ಹೇಳಿದ್ದೀವಿ. ಅವ್ರಿಗೆ ಗೊತ್ತಾಗ್ದಂಗೆ ಇಲ್ಲಿ ಕುತ್ಕೊಂಡು ಮಾತಾಡ್ತಾ ಇದ್ದೀವಿ ಅವ್ರು ಬರೋಷ್ಟರಲ್ಲಿ. ಅದಕ್ಕೆ ಆದಷ್ಟು ಏನೇನು ಇನ್ಫಾರ್ಮೇಶನ್ಸ್ ಇದೆಯೋ ಎಲ್ಲ ಈಗಲೇ ಹೇಳ್ಬೇಡ, ಇನ್ನು ಮುಂದಕ್ಕೆ ಅವ್ರ ಮುಂದೆ ಹೇಳಕ್ಕಾಗಲ್ಲ ಅದೊಂದು. ಸೊ ವಿ ಕ್ಯಾನ್ ಓನ್ಲಿ ಶೋ ದ ರಿಯಾಕ್ಷನ್ಸ್. ಐ ಥಿಂಕ್ ಸೊ ನಾವು ಹೇಳಬೇಕಾಗಿರೋದೆಲ್ಲ ಹೇಳಿದ್ದೀವಿ. ಇನ್ ಕೇಸ್ ಮರ್ತೋಗಿದ್ರೆ ಇನ್ ಬಿಟ್ವೀನ್ ಬ್ಲಾಗ್ ನಾವು ಹೇಳ್ತೀವಿ. ಆ್ಯಂಡ್ ಏನೇ ಕೈಂಡ್ ಆಫ್ ಡೆಕೋರೇಷನ್ ಆರ್ ಫೋಟೋಗ್ರಫಿ ಎನಿಥಿಂಗ್ ಅದನ್ನು ಡೆಫಿನೆಟ್ಲಿ ನಾವು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀವಿ. ಎಲ್ಲ ಫಸ್ಟೇ ಹೇಳಿದ್ದೀನಿ. ಆ್ಯಂಡ್ ಯಾ, ತಡ ಮಾಡ್ದಂಗೆ ನಾವು ಇನ್ನೇನು ಹೊರಡ್ತೀವಿ. So we'll catch up you in Mysuru. Yeah. ಇನ್ ಮಮ್ಮಿ ನೋಡು, ಯಾರು ರೆಡಿ ಮಾಡಿರೋದು ಈ ಥರ? ಎಲ್ಲ ಮೇಕಪ್ ಆರ್ಟಿಸ್ಟ್ ಬಂದಿದ್ರು. ಮೇಕಪ್ ಆರ್ಟಿಸ್ಟ್ ದಿವ್ಯಾ ಏನ್ ಸಖತ್ ಮಾಡಿದ್ದಾರೆ. ಬೇಡ ಬೇಡ ಅಂದ್ರು. ಸ್ಯಾರಿ ಡ್ರೆಸ್ಸಿಂಗ್ ಸೂಪರ್ ಮಾಡಿದ್ದಾರೆ. ಸಾರಿಯಿಂದ ಫುಲ್ ಮೇಕಪ್ ಎಲ್ಲ ಅವಳದೆ. ಚೆನ್ನಾಗಿದೆಯಾ? ಸೂಪರ್ ಆಗಿದೆಯಾ? ಸಖತ್ತಾಗಿದೆ. ಇನ್ನೇನೇನು ಕಮ್ಮಿ ಆಗಿದೆ? ಕಮ್ಮಿ ಏನಾಗಿದೆ? ಎಲ್ಲ ಕಮ್ಮಿ ಯಾವ್ದಾಗಿದೆ? ಇನ್ನು ಬಳೆ ಹಾಕಿಲ್ಲ. ಇನ್ನೂ ಒಂದು ನಕ್ಲೆಸ್ ಇದೆ ನೋಡಿ ಇಲ್ಲಿ. ಇನ್ನು ಬಳೆ ಡ್ಯಾಡಿ ಕೈಲಿ ಇದೇನಕ್ಕೆ 2 ನೆಕ್ಲೆಸ್? ಇದೆಲ್ಲ 2 ಯಾವ್ದಕ್ಕೆ ಮ್ಯಾಚ್ ಆಗುತ್ತೆ ಅಂತ ಆಲ್ರೆಡಿ ಇನ್ನೂ ಮನೇಲಿ ಇದೆ. ಒಂದು ದೊಡ್ಡ ತರನ ಅನ್ಕೊಂಡಿದ್ದೆ, ಇವ್ರು ಓವರ್ ಜ್ಯುವೆಲ್ರಿ ಆಗುತ್ತೆ ಅಂತ. ನೋಡಿ ಗಾಯ್ಸ್, ಬೇಡ ಅಂತ ಇದನ್ನ ಹಾಕೊಂಡಿದ್ದೆ. ಚೆನ್ನಾಗಿ ಜ್ಯುವೆಲ್ರಿ ಆಡ್ ಮಾಡೋಣ ಅಂತ ನೋಡ್ತಾ ಇದೀರಾ ಮಮ್ಮಿ? ಇಲ್ಲಪ್ಪ, ಇದು ಡ್ಯಾಡಿ ಕೊಡಿಸ್ಬಿಟ್ಟು ಇದು 1.5 ತಿಂಗಳಾಯ್ತು. ಆಲ್ರೆಡಿ ಇವಾಗ್ಲೇ ಹಾಕ್ಸ್ಕೊಳ್ಳೋಣ ಅಂತ, ವೆಡ್ಡಿಂಗ್ ಡೇ ಇರೋದ್ರಿಂದ ಇದನ್ನ ಡ್ಯಾಡಿ ಕೈಲಿ ಹಾಕ್ಸ್ಕೊಳ್ಳೋಣ ಅಂತ ಇಷ್ಟಪಟ್ಟು ಮಾಡಿಸ್ಕೊಂಡಿದ್ದು. ಡ್ಯಾಡಿ ನಾವೆಲ್ಲ ರೆಡಿ ರೆಡಿ ಆಗ್ಬಿಟ್ಟು ಪಾಪ ಮಲಗಿದ್ದಾರೆ. ಅವರು ನೈಟ್ ಹೊರಟಿದ್ರು. ನಾವು ಬೆಳಗ್ಗೆ ಬಂದು ಮೈಸೂರಿಗೆ ಜಾಯಿನ್ ಆಗಿ ತಿಂಡಿ ತಿನ್ಕೊಂಡು ಈಗ ರೆಡಿಯಾಗಿ ಆರಾಮಾಗಿ ರೆಡಿ ಆಗ್ತಿದೀವಿ. ಐಡಿಯಾ ಇತ್ತಾ ಈ ತರ ವೆಡ್ಡಿಂಗ್ ಆನಿವರ್ಸರಿ ಈ ತರ ಸೆಲೆಬ್ರೇಟ್ ಮಾಡ್ತೀವಿ ಅಂತ? ಯಾಕಂದ್ರೆ ನಾವು ದೇವಸ್ಥಾನಕ್ಕೆ ಅಂತ ಕರ್ಕೊಂಡ್ ಬಂದಿದ್ದಲ್ವಾ, ಸ್ವಲ್ಪನೂ ಐಡಿಯಾ ಇಲ್ಲ. ಯಾಕೋ ಮನ್ಸಿಗೆ ಬೇಸರ ಆಯ್ತು ಅಂತ ಎಲ್ಲರೂ 4 ಜನ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಅಂತ ಬಂದ್ವಿ. ಈ ಪ್ಲಾನಿಂಗ್ ಮಾಡ್ಕೊಂಡು ಗ್ರ್ಯಾಂಡ್ ಆಗಿ ಮಾಡ್ತಿದ್ದಾರೆ ಇವರು. ಹೇಗಿದೆ ಡ್ರೆಸ್? ಸೂಪರ್ ಆಗಿದೆ. ನೀವೇ ಎಲ್ಲ ನನಗೆ ಗೊತ್ತಿಲ್ಲ, ಸರ್ಪ್ರೈಸ್ ಆಗಿ ಮಾಡಿದೀರಾ. ನನಗೆ ಯಾವ್ದು ಗೊತ್ತಿಲ್ಲ. ನಾನು ಹಾಸ್ಪಿಟಲ್ ಅಲ್ಲಿ ಇದ್ದೆ ಆಲ್ರೆಡಿ, ಹುಷಾರಿಲ್ಲ ನಂಗೆ. ಸಾರಿ ಸೂಪರ್ ಆಗಿ ಇಷ್ಟ ಆಯ್ತು. ಬ್ಲೌಸ್ ಇಷ್ಟ ಆಯ್ತು. ಆದ್ರೆ ಹೆವಿ ವರ್ಕ್, ಸಿಕ್ಕಾಪಟ್ಟೆ ವರ್ಕ್ ಇದೆ. ಅಂದ್ರೆ ತುಂಬಾ, ನಾನು ಇಷ್ಟು ದಪ್ಪ ಇಲ್ಲ. ದಪ್ಪ ಮಾಡ್ಕೊಳ್ತಿದ್ದೀರಾ, ಇಷ್ಟು ದಪ್ಪ ಕಾಣಿಸ್ತಾ ಇದ್ದೀನಿ. ಹೆಂಗೆ ಇದು ಅಂತ ಗೊತ್ತಿಲ್ಲ. ಇಲ್ಲ ಚೆನ್ನಾಗಿ ಬಳೆ ಮಾತ್ರ ಇದು ನನಗೆ ಸೂಪರ್ ಇಷ್ಟ ಆಯ್ತು.
ಬಳೆ ನಮ್ಮ ಯಜಮಾನ್ರು ಇದು ಮಾಡಿಸ್ಕೊಟ್ಟಿದ್ದು ಒಲೆ ಬಳೆ ಸರ. ಇದು ಈ ವರ್ಷ ಮಾಡಿಸಿದ್ದು. ಇದು ನನಗೆ ಒಂದು ಹಳೆ ನಕ್ಲೆಸ್ ಇತ್ತು, ಅದನ್ನ ಕೊಟ್ಬಿಟ್ಟು ಈ ಡಿಸೈನ್ ಇಷ್ಟ ಆಯ್ತು, ನನಗೆ ಇಷ್ಟ ಇಲ್ಲ, ದಿವ್ಯ ಮಾಡಿಸಿದ್ದು ಇದು. ಇವತ್ತು ಇಷ್ಟೆಲ್ಲ ಗಿಫ್ಟ್ ಮೈ ಮೇಲೆ ಹಾಕೊಂಡ್ ಬರ್ತಾ ಇದ್ದೀರಾ ಆಲ್ರೆಡಿ ನನಗೆ ಹಾಕಬೇಕು ಅನಿಸ್ತು. ಗಿಫ್ಟ್ ಯಾಕೆ ಬೇಡ ಅಲ್ಲ? ಗಿಫ್ಟ್ ಬೇಡ ನಂಗೆ, ಸುಮ್ಮನೆ ತಮಾಷೆ ಕೇಳೋದಷ್ಟು. ಗಿಫ್ಟ್ ಏನು ಬೇಡ, ಇದಕ್ಕಿಂತ ಏನು ಗಿಫ್ಟ್ ಯಾವುದೇ ಇಲ್ಲ. ನಂಗೆ ಬಳೆ ತುಂಬಾ ಇಷ್ಟ ಆಯ್ತು ನೋಡಿ, ಬಂದ್ರೆ ಕೊಡ್ಸಿರೋದು. ಕೊಡ್ಸಲ್ಲಿ 2 months ಆಯ್ತು. ಅದು ಇವಾಗ ಹಾಕೊಳ್ಳೋಣ ಅಂತ ಪಾಪ ಅವರು ಡ್ಯೂಟಿ ಮುಗಿಸ್ಕೊಂಡು ಇವಾಗ ಬಂದಾರೆ, ನಿದ್ದೆ ಮಾಡ್ತಿದ್ದಾರೆ. ಎಬ್ಬರಿಸ್ತೀವಿ ಈಗ, ಅವ್ರು ಇನ್ನೂ ರೆಡಿ ಆಗಿಲ್ಲ. ನಾವು ರೆಡಿ ಆಗ್ಬಿಟ್ಟು ಆಮೇಲೆ ಎಬ್ಬರಿಸೋಣ. ಹೆಂಗ್ ಕಾಣಿಸ್ತಾ ಇದೀನಿ? ನನಗೊಂದು ಡೌಟು, ಸೆಲೆಬ್ರೇಷನ್ ಮಮ್ಮಿ ರೆಡಿ ಅಂತ. ಯಾರ್ದಾದ್ರೂ ಆಗಿರ್ಲಿ ಸೆಲೆಬ್ರೇಷನ್ ಅಲ್ಲ, ಪಟಾಕಿ ಯಾರ್ದಾದ್ರೂ ಆಗಿರ್ಲಿ ಅಣ್ಸರ್ ನಾವಾಗಿರ್ಬೇಕು ಅಂತ. ಪಟಾಕಿ ಯಾವಂದೇ ಆಗಿರ್ಲಿ ಅಂಟ್ಸೋರ್ ನಾವಾಗಿರ್ಬೇಕು. ಏನಂತೀಯ ಮಮ್ಮಿ? ಅವಳ 2 hour ತಗೊಂಡಿದ್ದೆ. ನಾನು ಇಷ್ಟು ಬೇಗ 10 ನಿಮಿಷದಲ್ಲಿ ರೆಡಿಯಾಗಿ ಕೂತ್ಕೊಂಡಿದ್ದೆ. ಬಿಡ್ಸು ಒಂಚೂರು. ಏನ್ ಮಾಡ್ತಿದ್ದೀರಾ ಮಮ್ಮಿ? ಊಟ ತಿನ್ನಿಸ್ತೇನೆ. ಫಸ್ಟ್ ಟೈಮ್ ಏನೋ ಹೇರ್ ಸ್ಟೈಲ್ ಟ್ರೈ, ಅಂದ್ರೆ ಯೂಶಲಿ ಐ ಲೈಕ್ ವೇರಿಂಗ್ ಬನ್, ಬಟ್ ಇದೇನೋ ಫಸ್ಟ್ ಟೈಮ್ ಟ್ರೈ ಮಾಡಿದ್ದೀನಿ. ಚೆನ್ನಾಗಿ ಕಾಣಿಸಿದ್ಯಾ? ಎಲ್ಲ ಚೆನ್ನಾಗಿ ಕಾಣುತ್ತೆ. 2 ಗಂಟೆ ಟೈಮ್ ಆಬ್ವಿಯಸ್ಲಿ ಒಳ್ಳೆ ಔಟ್ಪುಟ್ ಬರಬೇಕು ಅಂದ್ರೆ ಟೈಮ್ ತೆಗೆದಿದೆ. ಇದೇ ರೀತಿ ಕೆಲಸಕ್ಕೆ ಹೇಳ್ಬೋದಲ್ಲ, ಇದೇ ರೀತಿ ಔಟ್ಪುಟ್ಗೆ ಅಂತ ಹೇಳ್ದಂಗೆ ಕೆಲಸಕ್ಕೆ ಹೇಳಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಮನೆಯೆಲ್ಲ ನೀಟಾಗಿ. ಡೌಗಳು ಬರೀ ಡೌಗಳು ನಿಂದು. ಅದೇ ಕೆಲಸದ ಬಗ್ಗೆನೇ ಹಿಂಗೆ ಕೊಡ್ಬೇಕು. 2 hour ಮಾಡಿದ್ರೆ ಮನೆ ಎಷ್ಟು ನೀಟಾಗಿರುತ್ತೆ. ಇದು ಇವ್ರು ಮಾಡಿಸ್ಕೊಟ್ಟು 2 ತಿಂಗಳಾಯ್ತು. ಬಡ್ಯಾಕ್ ಮಾಡಿಸ್ಕೊಟ್ಟಿದ್ರೆ ಬಡ್ಯಾಕ್ ಹಾಕಿರುತ್ತೆ. ಏನಿದ್ರು ದುಡ್ಡು ಅಷ್ಟೇ ಡ್ಯಾಡಿದು. ದುಡ್ಡು ಕೊಡೋದು ಏನಾರ ತಂದು ಹಾಕೋದಷ್ಟೇ. ಈ ಕಡೆ ಟರ್ನಿಂಗ್ ಮಾಡಿ, ಈ ಕಡೆ. ಸರಿ, ಚೆನ್ನಾಯ್ತಾ? ಎಷ್ಟು ವರ್ಷ ಏನ್ ಮಾಡಿಸ್ಕೊಡ್ತೀರಾ? ಎಷ್ಟು ವರ್ಷ ಏನ್ ಮಾಡಿಸ್ಕೊಡ್ತೀರಿ ಹೇಳಿ? ನೆಕ್ಸ್ಟ್ ವರ್ಷ ನಿಮ್ಗೆ ಒಂದು ವಾಲೆ ಹಾಕ್ಸ್ಕೊಡ್ತೀನಿ ಬಿಡ್ರಿ. ನೆಕ್ಸ್ಟ್ ವರ್ಷ ಉಂಗ್ರ, ಈ ವರ್ಷ ಏನು ಕೊಡಕ್ ಆಗಿಲ್ಲ. ನೆಕ್ಸ್ಟ್ ವರ್ಷ ವಾಲೆ ಹಾಕ್ಸ್ಬೇಕು ಅನ್ಕೊಂಡಿದ್ವಿ. ಚೆನ್ನಾಯ್ತಾ? ಈ ವರ್ಷ ಉಂಗ್ರ ಎಲ್ಲಿ ಕೊಟ್ರಿ? ಹೋದ ವರ್ಷ ಕೊಟ್ಟಿದ್ದು. ವರ್ಷ ಕೊಟ್ಟಿದ್ದು. ನೆಕ್ಸ್ಟ್ ವರ್ಷ ಪಕ್ಕ ಡ್ಯಾಡಿಗೆ ಓಲೆ ಕಿವಿಗೆ. ಈ ವರ್ಷನೇ ಹಾಕ್ಸ್ಬೇಕು ಅಂತ ಇದ್ರು. ಏನಾತ ಓಲೆ ಹಾಕಿರಿ? ಹಾ ಮಾತಾಡಿ. ಅಲ್ಲ, ಸೂಪರ್ ಆಗಿ ಕಾಣಿಸ್ತೀರಿ ವಾಲೆ ಹಾಕಿ. ನಮ್ಗೆ ಇಷ್ಟೆಲ್ಲ ಕೊಡ್ಸಿರೋ ಒಂದು ಚಿಕ್ಕದೊಂದು ವಾಲೆ ತಗೊಳ್ರಿ. ಏನಾಗಲ್ಲ, ಎಲ್ಲರೂ ಹಾಕಿದ್ದಾರೆ. ನೋಡ್ಕೊ ಬಂದೆ ನಾನು. ಹಾಸ್ಪಿಟ್ಲಿಗೆ ಬಂದಿರೋ ಪೊಲೀಸ್ ಅವರೆಲ್ಲ ಚೆನ್ನಾಗಿ ಕಾಣಿಸುತ್ತೆ. ಹಿಂಗ ಹಾಕಿರ್ ನೀವು ಬಳೆಯ 4 ಲಕ್ಷ ಕಳ್ಕೊಳ್ಳೋದೇ. ಒಂದ್ ಬಳೆ 4 ಲಕ್ಷ ಕಳ್ಕೊಂಡು ಹೋಗದೆಯ. ಒಲವಿನ ಉಡುಗೊರೆ ಕೊಡಲೇನು, ರಕುತ್ತದೆ ಬರೆದೆನು ಇದ ನಾನು, ಹೃದಯವೇ ಇದಾನಿಡಿದಿದೆ. ಸಾಕಾಯ್ತು. ಸರ್ಫೇಸ್ ಸ್ಟ್ರೈಕ್ ಮಾಡಿ ಈ ಕಡೆ ಡೌನ್ ಮಾಡಿ ಸ್ವಲ್ಪ ಅಲ್ಲ ಹೀಗೆ ತಲೆ. ಈ ಕಡೆ ನೀವು ಮಾರ್ಕ್ ಫೇಸಿಂಗ್ ಟರ್ನ್ ಬೆಂಡ್ ಮಾಡಿ ಟರ್ನ್ ಮಾಡಿ. ಮುಖ ಮತ್ತೆ ಲೆಫ್ಟ್ ಸೈಡ್ ಈಗ ಸ್ವಲ್ಪ ಲೆಫ್ಟ್ ಸೈಡ್ ಅಮ್ಮ. ಟರ್ನ್ ಮಾಡಿ ಫೇಸ್.
ಚೆನ್ನಾಗಿದೆ, ಟಚ್ ಮಾಡಿಬಿಡಿ. ತೆಗ್ದಿದ್ದು ಎರಡು ಫೋಟೋಗೆ ಸಾಕು ಮಾಡಿಸ್ಬಿಟ್ಟಿದ್ದಾರೆ. ಆ್ಯಂಡ್ ದಿಸ್ ಇಸ್ ವೆರಿ ಫಸ್ಟ್ ಟೈಮ್ ಅವ್ರಿಗೂ. ಸೊ ವಿ ಆರ್ ಎಂಜಾಯಿಂಗ್ ಸೀಯಿಂಗ್. ಡ್ಯಾಡಿ ಫುಲ್ ಸ್ಟ್ರಿಕ್ಟ್ ಆಫೀಸರ್ ತರ ಇದಾರೆ ಇಲ್ಲೂ. ಇಟ್ಕೊಂಡೆ ಫೋಟೋಗೆ ಬರ್ತೀನಿ. ಅಲ್ಲ ಡ್ಯಾಡಿ ಇಲ್ಲೂ ಸ್ಟ್ರಿಕ್ಟ್ ಆಫೀಸರ್ ತರನೇ ಕಾಣ್ತಿದ್ದಾರೆ. ಸರ್ ಸ್ಮೈಲ್ ಮಾಡಿ. ಆಕ್ಚುಲಿ ಸರ್ ಈ ಕಡೆ ತಿರುಗಿ. ಡ್ಯಾಡಿ ಸ್ಮೈಲ್ ಮಾಡ್ತಾರೆ, ಸ್ಮಿತ್ ಮಾಡ್ತಿಲ್ಲ. ಫಸ್ಟ್ ಟೈಮ್ ನೋಡೋಣ ಬನ್ನಿ ಏನು ಎಕ್ಸ್ಪೀರಿಯನ್ಸ್ ಕೊಡ್ತಿದ್ದಾರೆ ಅಂತ. ಸ್ಟಿಫ್ ಮಲ್ಗಿ ಡ್ಯಾಡಿ ಜ್ಯೂಸ್ ನೋಡ್ತಾರೆ. ಏನು ನಾನು ನೆಕ್ಸ್ಟ್ ಈ ಸ್ಕೀಮ್ ಬ್ಲೌಸಿಗೆ ಮ್ಯಾಚ್ ಆಗುತ್ತೆ ಅಂತ ಒಂದು ಸೀರೆ ಊಟಕ್ಕೆ ಒಂದು ವಾರಗೆಲ್ಲ ಮಾಡಿ ನಿಮಗೆ ಗೊತ್ತಾ ಒಂದ್ ವಿಷಯ, ಒಂದ್ ಸೀರೆ ಇತ್ತಲ್ಲ ಮರನ್ ಕಲರ್ ಕದ್ದು ದಿವ್ಯಾಂಕಲ್ ತರ್ಸಿ ಉಟ್ಕೋಯಿನಿ, ಅದನ್ನ ನೋಡ್ಬಿಟ್ಟು ಜಗಳ ಮಾಡೋದು. ಅದಕ್ಕೆ ನಾನೇ ಯಾಕಂದ್ರೆ ಕದ್ದು ಉಟ್ಕೋಗಿದ್ರಲ್ಲ, ಕೇಳಿದ್ ಇಸ್ಕೊಂಡಿದ್ರೆ ಕೊಡ್ತಾ ಇದ್ದೆ. ಹೆಂಗಿತ್ತು ಫೋಟೋಶೂಟ್? ಸಖತ್ತಾಗಿತ್ತು, ಸುಸ್ತಾಗೋಯ್ತು ಶೂಟ್ ಮಾಡಿ 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 ಜನ್ಮಕ್ಕಾಗೋಷ್ಟು ಫೋಟೋ ಶೂಟ್ ಮಾಡ್ತಿದ್ದೀರಾ? ಯಾಕಂದ್ರೆ ಯಾವತ್ತೂ ಈ ತರ ಫೋಟೋ ಶೂಟ್ ಮಾಡ್ಸಿರ್ಲಿಲ್ಲ. ಲಾಸ್ಟ್ ಟೈಮ್ ನಮ್ ಗ್ರೂಪ್ ಪ್ರವೇಶದಲ್ಲೂ ಅಷ್ಟು ಮಾಡಕ್ ಟೈಮೇ ಸಿಗ್ಲಿಲ್ಲ. ನಮ್ಮ ಮದುವೆಯಲ್ಲಿ ಫೋಟೋನೇ ಇರ್ಲಿಲ್ಲ. ಇದೆ 1 2 3 ಒಂದ್ 2 3 ಒಂದು ಚಿಕ್ಕದಾಗ ಆಲ್ಬಮ್ ಮಾಡಿದ್ರು. ಈಗ ಅವ್ರ ತಮ್ಮನೇ ತೆಗ್ದಿದ್ರು, ನಮ್ಮ ಮನೆಯವ್ರ ತಮ್ಮ. ಅವಾಗ ಫೋಟೋ ಶೂಟ್ ಅದ್ರ ಮದುವೆ ಜೋರಿತ್ತು. ಅದೇನು ಫೋಟೋದವ್ರು ಯಾಕೋ ಕದ್ಬಿಟ್ರು. ಹುಡುಗಿಯರು ಬೇರೆ ಫೋಟೋದವ್ರು ಬೇರೆ ಆಗಿ ಫೋಟೋದವ್ರು ಬರಲೇ ಇಲ್ಲ. ಹಂಗಾಗಿ ಲೈಟಾಗಿ ಒಂದು ಆಲ್ಬಮ್ ಮಾಡಿಸ್ದೆ. ಈಗ ಮದುವೆಗಿಂತ ಹೆಚ್ಚಾಗಿ ಫೋಟೋ ಶೂಟ್ 30 ವರ್ಷ ಆದ್ಮೇಲೆ 30 ವರ್ಷದ್ದು ಪ್ರೀ ವೆಡ್ ಶೂಟ್ ತರ ಆಗೋಯ್ತು. ಅಲ್ಲ ಪೋಸ್ಟ್ ವೆಡ್ ಶೂಟ್ 30th. ಡ್ಯಾಡಿ ಡ್ಯಾಡಿ ಇಲ್ಲಿ ಹೆಂಗಿತ್ತು ಫೋಟೋ ಶೂಟ್? ಒಂದೇ ವರ್ಡ್. ಅಷ್ಟೇ. ಇನ್ನ 60 ವರ್ಷಕ್ಕೆ ಎಲ್ಲಿ ಮಾಡ್ಕೋಬೇಕು ಅನ್ಕೊಂಡಿದ್ದೀವಿ? 60 ವರ್ಷಕ್ಕೆ ಅಲ್ಲೇ ಹಾಸನಕ್ಕೆ ಯಾಕೆ ಹೋಗೋಣ ನಾವು? ಬೆಂಗಳೂರಾಗ ಎಲ್ಲಿ ಇರೋದು ನಾವು? ಸರಿ ಆಯ್ತು, ಇವಾಗ ನಾನು ಕ್ವೆಶನ್ ಕೇಳ್ತೀನಿ ಆಯ್ತಾ? ನಿಮ್ಮಿಬ್ರಲ್ಲಿ ಯಾರು ಜಾಸ್ತಿ ಜಗಳ ಮಾಡೋದು? ನಾನ್ ಮಾಡ್ತೀನಿ, ಕಾರಣ ಇಲ್ಲದೆ ಮಾಡಲ್ಲ. ಕಾರಣ ಸಿಕ್ಕಾಪಟ್ಟೆ ಕಾರಣ. ಎಲ್ಲರಿಗೂ ದಾನ ಮಾಡೋದು ಜಾಸ್ತಿ. ಎಲ್ಲ ಫುಲ್ ದಾನ. ಹಾ ಸರಿ, ನೆಕ್ಸ್ಟ್ ಕ್ವೆಶನ್. ಇಬ್ರಲ್ಲಿ ಯಾರು ಜಾಸ್ತಿ ಕೋಪ ಸಿಟ್ಟು? ಎಲ್ಲ ಕೆಲಸ ಇದೆ. ನಾನು ತಾಳ್ಮೆಯಿಂದ ಇರೋದು ಮನೆ. ತಾಳ್ಮೆಯಿಂದ ಭಾವನೆಗೆ. ಹಾ ಸರಿ, ನೆಕ್ಸ್ಟ್ ಕ್ವೆಶನ್. ಇಬ್ರಲ್ಲಿ ಯಾರು ಜಾಸ್ತಿ ಮಾತಾಡೋದು? ಅದು ಅದೇ ಮಾತಾಡ್ಲಿಲ್ಲ ಅಂದ್ರೆ ಮನೆ ನಡೆಯಲ್ಲ. ಇಬ್ರಲ್ಲಿ ಯಾರು ಮಾತನ್ನ ಕೇಳಲ್ಲ? ನನ್ ಮಾತೇ ಕೇಳಲ್ಲ. ಓವರ್ ಆಯ್ತು. ಇಲ್ಲಿದ್ದಾಗ ಎಷ್ಟ ಉತ್ತಮ ಪರವಾಗಿರ್ಲಿಲ್ಲ. ಕ್ವಶನ್, ಯಾರಿಗೆ ಜಾಸ್ತಿ ತಿರ್ಗಾಕ್ ಇಷ್ಟ? ಟ್ರಿಪ್? ನಾನು ಅವಶ್ಯಕತೆ ಇದ್ರೆ ನಾವು ಬಸ್ಸಲ್ಲಿ ತಿರುಗಿ ನಮಗೆ ಸಾಕಾಗೋಯ್ತು. ಸರಿ, ನೆಕ್ಸ್ಟ್. ಇಬ್ರಲ್ಲಿ ಯಾರು ಜಾಸ್ತಿ ಕಂಜೂಸ್? ಅದೇ ಎಲ್ಲ ಅದೇ ಸಂಬಂಧ. ಯಾರು ಜಾಸ್ತಿ ಚೆನ್ನಾಗಿ ತಿಂತಾರೆ? ಚೆನ್ನಾಗಿ ಏನ ತಿನ್ನೋದು. ಮಮ್ಮಿ ಅಡ್ಗೆ ಮಾಡೋದ್ರಲ್ಲಿ ಏನ್ ಇಷ್ಟ? ಎಲ್ಲ ಸರಿಯಾಗಿ ಮೊದ್ಲು ಮಾಡೋದು ಈಗ ಸರಿಯಾಗಿ ಮಾಡ್ತಾ ಇಲ್ಲ. ಬೇಕಾಪಟ್ಟೆ ಈಗ 30 ವರ್ಷ ಆಯ್ತು. ಇವತ್ತೊಂದು ಸ್ವಲ್ಪಟ್ಟೊಂದು ಚೆನ್ನಾಗ್ಬಿಟ್ರೆ. ಸೊ ಎಸ್, ಡೆಕೋರೇಷನ್ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ. ನೋಡ್ಬೋದು ಇಲ್ಲಿ ಹೇಗೆ ಬಂದಿದೆ ಅಂತ. ಸೊ ಸ್ವಲ್ಪ ಕತ್ಲಾಗ್ಲಿ ಅಂತ ವೆಯ್ಟ್ ಮಾಡ್ತಾ ಇದ್ದೀವಿ. ಸ್ಟಿಲ್ ವೇಟಿಂಗ್. ಅಂದರೆ ಸ್ವಲ್ಪ ನಮಗೂ ರೆಸ್ಟ್ ಬೇಕಿತ್ತು, ಫೋಟೋ ಶೂಟ್ ಮಾಡಿ ತಿರುಗಿ ಎಲ್ಲ. ಸೊ ಯಾವ್ಯಾವ ವೇಟಿಂಗ್ ಫಾರ್ ದ ಮೇನ್ ಇವೆಂಟ್. ನಾವು ಅಲ್ಲೆಲ್ಲ ರೆಡಿ ಆಗಿಬಿಟ್ರೆ ಹೋಗ್ಬಿಟ್ಟು
ಫೈನಲ್ ಔಟ್ಪುಟ್ಗೆ ವೆಯ್ಟ್ ಮಾಡ್ತಾ ಇದ್ದೀನಿ. ಐ ಲೈಕ್ ದಟ್ ಟ್ರಾನ್ಸ್ಪರೆಂಟ್ ಬಲೂನ್. ತಗೊಂಡಿದ್ದೀರಾ? ಏನ ವಿಚ್ ಒನ್? ಹ್ಯಾಪಿ ಹ್ಯಾಪಿ ಮೂಮೆಂಟ್, ಹ್ಯಾಪಿ ಸೊ ಇವಾಗ ಅವರು ವಿಡಿಯೋ ತಗೊತಾ ಇದ್ದಾರೆ ಡೆಕೋರೇಷನ್. ಐ ಆಮ್ ಲಿಟ್ರಲಿ ವೇಟಿಂಗ್ ಫಾರ್ ದ ಫೈನಲ್ ಔಟ್ಪುಟ್ ಅಷ್ಟೇ, ಏನಿಲ್ಲ. ಸೊ ನಮ್ಮ ಎಫರ್ಟ್ ಎಲ್ಲ ಅಲ್ಲಿಗೆ ಸಾರ್ಥಕ ಅಂತ ಅನಿಸುತ್ತೆ. ಹೆಂಗಿತ್ತು ಸೆಲೆಬ್ರೇಷನ್? ಸಕ್ಕತ್ತಾಗಿತ್ತು, ಸರ್ಪ್ರೈಸ್ ಆಗಿತ್ತೆಲ್ಲ. ಗಿಫ್ಟ್ ಹೆಂಗಿತ್ತು? ಉಂಗುರ ಕೊಟ್ಟಿದ್ದು ಸರ್ಪ್ರೈಸ್. ರೇಷ್ಮೆ ಸೀರೆ ಅಂತ ಹೇಳಿದ್ರಿ. ನಾನು ಅದೇ ಹೇಳ್ತಾ ಇದ್ದೆ ಮೊನ್ನೆ, ರೇಷ್ಮೆ ಸೀರೆ ಅದನ್ನ ಕೊಡೋದೇ ಬೇಡ ಅಂತ. ಏನಿದು? ಇದು ಪ್ರಾನ್ಸಾ? ಅಲ್ಲ, ಚಿಕನ್ ಕರಿ. ಪ್ರಾನ್ಸ್ ಅಲ್ಲ ಇದು. ಇದು ಪ್ರಾನ್ ಅಂದ್ರೆ ಇಷ್ಟಿಷ್ಟು ದಪ್ಪ ಇದೆಯಾ? ಇಷ್ಟಿಷ್ಟು ದಪ್ಪ ಇದೆಯಾ? ನಾನು ಯಾವತ್ತೂ ತಿಂದಿಲ್ಲ. ಅದಕ್ಕೆ ತಿನ್ನಿ. ತಗೊಳ್ಳಿ, ಎಲ್ಲರೂ ತಗೊಳ್ಳಿ. ಈಗ ನೀನ್ ತಿನ್ನೋದೇ ಅಷ್ಟೇ. ನನ್ನ ಬಿಟ್ಟಿಲ್ಲ, ಫಿಶು ಮಟನ್ ಚಿಕನ್ ಎಲ್ಲ ತಿಂತಿದ್ದಾರೆ. ದಿವ್ಯಾ, ನೀನು ಭ್ರಮೆನಲ್ಲಿ ಅದನ್ನೇ ಚಿಕನ್ನು ಮಟನ್ ಅಂತೆಲ್ಲ ಇಟ್ಕೊಂಡು ತಿನ್ಬೇಕು. ಇದು ನನ್ನ ಚಿಕನ್. ಮೀನ್ಸ್ ಬೇಬಿ ಕಾರ್ನ್. ಇದು ವೆಜ್ ಆಗಿರೋದ್ರಿಂದ ಬೇಬಿ ಕಾರ್ನ್ ಮಂಚೂರಿ ತಿಂತೇವೆ. ಚೆನ್ನಾಗಿದೆ ಟೇಸ್ಟ್. ಅದೇ ಇವಾಗೆಲ್ಲ ಬ್ಯಾಟಿಂಗ್ ಟೈಮ್. ಸ್ಟಿಲ್ ಇನ್ ಸ್ಟಾರ್ಟರ್ಸ್. ಫ್ರಾನ್ಸ್ ಈರುಳ್ಳಿ ತಿಂತೇನೆ. ಹೆಂಗ್ ಅನ್ಸ್ತಿದೆ ಮಮ್ಮಿ ಈ ಸತಿ ವೆಡ್ಡಿಂಗ್ ಆನಿವರ್ಸರಿ? ಸಿಕ್ಕಾಬಟ್ಟೆ ಜೋರಾಗಿ ಮಾಡಿದೆ. ಅದ್ಯಾಕೆ ಮಕ್ಕ ಹಂಗ್ ಹಿಡ್ಕೊಂಡಿದ್ದೀರ? ಸ್ವಲ್ಪ ಖಾರ ಖಾರ ಇರುತ್ತೆ ಜಾಸ್ತಿ. ಫ್ರಾನ್ಸ್ ತಿಂತೇನೆ. ಫ್ರಾನ್ಸ್ ತಿಂತವ್ರು ನಮ್ಮ ಮಮ್ಮಿ. ಫಿಶ್, ಫ್ರಾನ್ಸ್, ಮಟನ್ ಫ್ರೈ ಇಂಥದ್ದು. ಅದು ಬೇಬಿ ಕಾರ್ನ್. ಎಲ್ಲ ಇನ್ನು ಸ್ಟಾರ್ಟರ್ಸ್ ನೆಲ ತಂದಿಟ್ಟಿದ್ದಾರೆ. ಟೇಸ್ಟ್ ಹೌ ಇಸ್ ದ ಟೇಸ್ಟ್? ಟೇಸ್ಟ್ ಚೆನ್ನಾಗಿದೆ. ಟೇಸ್ಟ್ ಹೆಂಗಿದೆ ಮಮ್ಮಿ? ಸೂಪರ್ ಆಗಿದೆ. ಟೇಸ್ಟ್ ಹೆಂಗಿದೆ? ಚೆನ್ನಾಗಿದೆ. ಏನೋ ನೀನೇ ಮಾಡಿರೋ ತರ ಕೇಳ್ತೀನಿ. ಟೇಸ್ಟ್ ವಿಚ್ ಪ್ಲೇಸ್ ವಿ ಆರ್? ಯಾವ ಪ್ಲೇಸ್ ಅಲ್ಲಿ ಇದ್ದೀವಿ? ಕೋಸ್ಟಲ್ ರಾಕ್, ಮೈಸೂರು. ಸೊ ನೀವು ಬಂದ್ರೆ ಇಲ್ಲಿ ಸೆಲೆಬ್ರೇಷನ್ ಮಾಡ್ಬೋದು, ಈ ತರ ಒಳ್ಳೆ ಫುಡ್ ತಿನ್ಬೋದು. ಸಾಕಾಯ್ತಾ ಇವತ್ತು? ಸಾಕಾಗೋಯ್ತು. ಹೋಗಿ ನಿದ್ದೆ ಮಾಡಿದ್ರೆ. ಸೊ ಈ ಬ್ಲಾಗಲ್ಲಿ ನೀವು ನೋಡಿರ್ಬೋದು, ನಾವು ಅಂದ್ಕೊಂಡಂಗೆ ಇದೆ, ತುಂಬ ಚೆನ್ನಾಗಿತ್ತು. ನಾವೇನು ಅಂದ್ಕೊಂಡ್ರು ಎಲ್ಲ ಆನ್ ಟೈಮ್ ಮತ್ತು ಎಲ್ಲ ಪರ್ಫೆಕ್ಟ್ ಆಗಿತ್ತು. ಸೊ ಹೋಪ್ಸು ಈ ವಿಡಿಯೋನ ನೀವು ಎಂಜಾಯ್ ಮಾಡಿರ್ತೀರಾ ಅಂತ. ಈ ವಿಡಿಯೋ ಎಂಜಾಯ್ ಮಾಡಿದೆ ನಮ್ಮ ಚಾನಲ್ ಕಾವ್ಯ ದಿವ್ಯ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಅಂಟಿಲ್ ದ ನೆಕ್ಸ್ಟ್ ವಿಡಿಯೋ, ಸ್ಟೇ ಟ್ಯೂನ್ ಟು ಕಾವ್ಯ ದಿವ್ಯ ಯೂಟ್ಯೂಬ್ ಚಾನಲ್.